ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಪದ್ಯ ಭಾಗಗಳನ್ನೆಲ್ಲವನ್ನ ನೋಡಿದ್ದೀವಿ. ಈಗ ಪೂರಕ ಪಾಠವಾಗಿರುವಂತಹ 5ನೇ ತರಗತಿಯ 3ನೆಯ ಪೂರಕ ಪಾಠ ನನ್ನ ರೆಟ್ಟೆಯ ಬಲ. ಯಾವುದ್ರಿ? ನನ್ನ ರೆಟ್ಟೆಯ ಬಲ ಪಾಠದ ಪದ್ಯವನ್ನ ನೋಡೋಣ. ಅದಕ್ಕಿಂತ ಮೊದಲು ಕವಿಗಳ ಪರಿಚಯವನ್ನ ನೋಡಿಕೊಂಡು ಬರೋಣ ಬನ್ನಿ. ಕೃತಿಕಾರರ ಪರಿಚಯ. ಡಾಕ್ಟರ್ ಬುದ್ದಣ್ಣ ಹಿಂಗಮೇರೆ. ಬುದ್ದಣ್ಣ ಹಿಂಗಮೇರೆ ಅವರು 1933ರಲ್ಲಿ 1933ರಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಾಪುರದ ಆರಗದಲ್ಲಿ ಜನಿಸಿದರು. ಇವರು ಅಧ್ಯಾಪಕರಾಗಿ, ರಷ್ಯನ್ ಭಾಷೆಯ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರು ಉದಯರಾಗ, ಗುಬ್ಬಿಯ ಹಾಡು, ಹುಲ್ಲುಗೆಜ್ಜೆ, ಶಬ್ದ ರಕ್ತ ಮತ್ತು ಮಾಂಸ, ಹದ್ದುಗಳ ಹಾಡು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗಳು ಲಭಿಸಿವೆ. ನೋಡ್ರಿ, ಇವರ ಕೃತಿಕಾರರ ಪರಿಚಯವನ್ನ ನಾವು ನೋಡ್ತಾ ಹೋದಂತೆ ಡಾಕ್ಟರ್ ಬುದ್ದಣ್ಣ ಹಿಂಗಮೇರಿ ಅವರು ಯಾವಾಗ ಜನಿಸ್ತಾರೆ? 1933 ಅಥವಾ 1933ರಲ್ಲಿ ಜನಿಸ್ತಾರಪ್ಪ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ರಾಜಾಪುರದ ಆರಗದಲ್ಲಿ ಇವ್ರೇನ್ ಮಾಡ್ತಾರ? ಜನಿಸ್ತಾರ ಅಂದ್ರ ಹುಟ್ತಾರ. ಇವ್ರು ಏನೇನ್ ಮಾಡಿ ಕೆಲಸ ಮಾಡ್ಯಾರಪ್ಪ ಅಂತಂದ್ರ ಅಧ್ಯಾಪಕರಾಗಿ ತಮ್ಮ ಕಾರ್ಯಪ್ರವೃತ್ತಿಯನ್ನ ನಿರ್ವಹಿಸಿದಾರ. ರಷ್ಯನ್ ಭಾಷೆಯ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೂಡ ಇವ್ರು ಏನ್ ಮಾಡ್ಯಾರ? ಸೇವೆಯನ್ನ ಸಲ್ಲಿಸಿದಾರ. ಇವರು ಬರೆದಿರುವಂತಹ ಕೃತಿಗಳು ಯಾವ್ಯಾವಪ್ಪ ಅಂದ್ರ ಉದಯರಾಗ, ಗುಬ್ಬಿಯ ಹಾಡು, ಹುಲ್ಲುಗೆಜ್ಜೆ, ಶಬ್ದ ರಕ್ತ ಮತ್ತು ಮಾಂಸ, ಹದ್ದುಗಳ ಹಾಡು ಸೇರಿದಂತೆ ಮೊದಲಾದ ಹಲವಾರು ಕೃತಿಗಳನ್ನು ಇವರು ರಚಿಸಿದಾರ. ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳನ್ನ ನೋಡ್ರಿ. ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗಳು ಕೂಡ ಇವರಿಗೆ ನಾವು ಲಭಿಸಿವೆ. ತಿಳಿತಲ್ರಿ? ಡಾಕ್ಟರ್ ಬುದ್ದಣ್ಣ ಹಿಂಗಮೇರಿ ಅವರ ಪರಿಚಯ ತೀತಲ್ಲ. ಇವರು ಯಾವಾಗ ಹುಟ್ಟಿದ್ರು? 1933 ನಮ್ಮ ಬೆಳಗಾವಿ ಜಿಲ್ಲೆ ರಾಜಾಪುರದ ಆರಗದಲ್ಲಿ ಜನಿಸ್ತಾರ. ಇವರು ಅಧ್ಯಾಪಕರಾಗಿ ಮತ್ತು ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾರೆ. ಉದಯರಾಗ, ಗುಬ್ಬಿಯ ಹಾಡು ಸೇರಿದಂತೆ ಹಲವಾರು ಕೃತಿಗಳನ್ನ ರಚಿಸಿದಾರ. ಮತ್ತು ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಸೇರಿದಂತೆ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿವೆ. ಇನ್ನ ಪಾಠವನ್ನ ನೋಡೋಣ ಬರ್ರಿ. ಪಾಠ ಏನ್ ಹೇಳ್ತಪ್ಪ? ಈ ಪೂರಕ ಪಾಠ ನನ್ನ ರೆಟ್ಟೆಯ ಬಲ. ಈ ಪೂರಕ ಪಾಠ ಏನ್ ಹೇಳ್ತತಿ ಎಂಬುದ್ರ ಬಗ್ಗೆ ನಾವು ನೋಡೋಣ. ಮೊದಲನೇದಾಗಿ ಇದೊಬ್ಬ ಈ ಪ್ರಸ್ತುತ ಕವಿತೆ ಏನಪ್ಪಾ ಅಂತಂದ್ರೆ ಇದು ಒಬ್ಬ ಕೃಷಿಕನ ಹಾಡು, ಅಂದ್ರೆ ಒಬ್ಬ ರೈತನ ಹಾಡು ಅಂತ ಹೇಳ್ಬೋದು. ಒಬ್ಬ ರೈತ ಅಥವಾ ಕೃಷಿಕನ ಹಾಡು. ಈ ಕವಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಹಳ ಸರಳವಾದಂತಹ ಭಾಷೆಯಲ್ಲಿ ಏನ್ ಮಾಡ್ತಾರೆ? ಇದನ್ನ ಈ ಪದ್ಯ ಭಾಗವನ್ನ ಹೇಳ್ತಾರ. ಅಂದ್ರ ದೇಹ ಮತ್ತು ಮನಸ್ಸನ್ನು ತೆರೆದಿಟ್ಟಂತಹ ಪುಸ್ತಕದಂಗ ಏನ್ ಮಾಡ್ಯಾರ ಕವಿಗಳು ಇಲ್ಲಿ ವರ್ಣಿಸಿದಾರ. ಕವಿ ರೈತನಾಗಿ ಅವ ತನ್ನ ಭಾವನೆಯನ್ನ ಹೆಂಗ್ ಹೇಳ್ಕೊಳ್ತಾನಪ್ಪ, ಕವಿನನ್ನ ಇಲ್ಲಿ ರೈತನಾಗಿ ತನ್ನ ಭಾವನೆಯನ್ನ ಹೆಂಗ್ ಹೇಳ್ಕೊಳ್ತಾನೆ ಎಂಬುದ್ರ ಬಗ್ಗೆ ಇಲ್ಲಿ ಹೇಳ್ತಾರ. ನೋಡ್ರಿ, ನನಗೆ ಹಂಬಲ ಒಂದೇ, ದುಡಿಯುವುದೇ ಸತತ, ಲೆಕ್ಕಿಸದೆ ದುಃಖವನ್ನು ಎಲುಬು ಕಬ್ಬಿಣದಂತೆ ಗಟ್ಟಿಗೊಳ್ಳಲಿ. ಈ ಹಗಲು ಇನ್ನಷ್ಟು ಉದ್ದವಾಗಲಿ, ಮಣ್ಣಿನಲ್ಲಿ, ಕಣ್ಣಿನಲ್ಲಿ, ಗದ್ದೆಯಲ್ಲಿ, ಗೆಡ್ಡೆಯಲ್ಲಿ ಸುರಿಸುವನು ಬೆವರು ಹೊಳೆ, ನಾ ದುಡಿಯುವ ನಾಡ ನೆಲ ಹಿರಿದಾಗಲಿ, ನನ್ನ ಹೆಮ್ಮೆಗೆ ಸದಾ ಗರಿಯೊಡೆಯುತ್ತಿರಲಿ. ನೆಲಕ್ಕೆ ಗೆಯುವ ಕರ್ಮ ನನ್ನ ಜೀವನ ಧರ್ಮ, ಅಖಂಡ ಕಾಯಕ ತಪಸ್ಸು ಮಣ್ಣ ಕನಕನ ನನ್ನ ಸಿರಿಯಾಗಲಿ. ದುಡಿಯುವುದೊಂದೇ ನಿರಂತರ ಛಲವಾಗಲಿ, ನನ್ನ ಪ್ರಾಮಾಣಿಕತೆಗೆ ಈ ನೆಲ ಜಲ ಭಾನು ತಕ್ಕಂತೆ ಫಲ ನೀಡಲಿ, ನನ್ನ ರೆಟ್ಟೆಯ ಬಲವು ಹಿಗ್ಗುತ್ತಿರಲಿ. ನೋಡ್ರಿ, ಇಲ್ಲಿ ಕವಿ ಏನ್ ಹೇಳ್ತಾರಪ್ಪ ಅಂದ್ರೆ ಸ್ವತಃ ತಾವೇ ಕವಿ, ನಾನೊಬ್ಬ ರೈತ ಅದನ್ನ, ನನಗ ದುಡಿದೊಂದ ಹಂಬಲ ಐತಿ, ನನ್ನ ಕಾಯಕನ ನನಗ ಸರ್ವಸ್ವ, ನನಗದ ಕಬ್ಬಿಣದಂತೆ ಅದ್ ನನಗ್ ಗಟ್ಟಿಗೊಳ್ಳಲಿ, ನಾನು ಬೆವ್ರ ಹೊಳೆಯನ್ನ ಸುರಿಸ್ತೇನೆ, ಗದ್ದೆಯಲ್ಲಾಗ್ಲಿ ಅಥವಾ ಗೆಡ್ಡೆಯಲ್ಲಾಗ್ಲಿ ಬೆವ್ರ ಹೊಳೆಯನ್ನ ಸುರಿಸ್ತೇನೆ, ಅದ ನನಗ ಸದಾ ಗರಿಯನ್ನ ಮೂಡುತ್ತಿರಲಿ, ಅದ ನನಗೆ ಹೆಮ್ಮೆ ಐತಿ, ನನ್ನ ಕರ್ತವ್ಯದ ಬಗ್ಗೆ ನನಗೆ ಹೆಮ್ಮೆ ಐತಿ, ನನಗೆ ಯಾವಾಗ ಶ್ರದ್ಧೆ ಇರಬೇಕು ಎಂಬುದ್ರ ಬಗ್ಗೆ ಏನ್ ಹೇಳ್ತಾರ ಇಲ್ಲಿ ಕವಿಗಳು ಹೇಳ್ತಾರ. ನೋಡ್ರಿ, ಮೊದಲೇದಾಗಿ ನನಗೆ ಹಂಬಲ ಒಂದೇ, ದುಡಿಯುವುದೇ ಸತತ, ಲೆಕ್ಕಿಸದೆಯ ದುಃಖವನ್ನು ಎಲುಬು ಕಬ್ಬಿಣದಂತೆ ಗಟ್ಟಿಗೊಳ್ಳಲಿ. ನನಗ ದುಡಿಯೋದೊಂದ ಹಂಬಲ ಐತಿ,
ನನಗ ಏನೈತಿ ಬರೀ ನಾನು ಯಾವಾಗ್ಲೂ ದುಡಿತಾ ಇರ್ಬೇಕು, ನಾನು ನಿರಂತರವಾಗಿ ನಾನು ದುಡಿತಾನೇ ಇರಬೇಕು, ನನಗೆ ಯಾವ ದುಃಖವನ್ನು ಕೂಡ ನಾನು ಲೆಕ್ಕಿಸುವುದಿಲ್ಲ, ನಾನು ನಿರಂತರವಾಗಿ ನಾನು ದುಡಿತಾನೆ ಇರ್ಬೇಕು, ನಾನೊಬ್ಬ ರೈತದನು, ನಾ ರೈತನಾಗಿ ನಾನು ದುಡಿತಾ ಇರಬೇಕು ಅಂತ ಹೇಳ್ತಾರ. ನನ್ನ ಎಲುಬು ಹೆಂಗ್ ಗಟ್ಟಿಗೊಳ್ಬೇಕು, ಕಬ್ಬಿನ ನೋಡ್ರಿ, ಕಬ್ಬಿನವನ್ನ ಹಿಡಿದ್ರ ಅದು ಮನ್ಯಾಕಾಗತ್ತಾ, ಏನ್ ಮಾಡೋಕು ಆಗಲ್ಲ ರೀ ಕಬ್ಬಿನ ಹಂಗ. ಕಬ್ಬಿನದಂತೆ ನನ್ನ ದೇಹ ಏನಾಗ್ಲಿ ಗಟ್ಟಿಗೊಳ್ಳಲಿ, ನಾನು ಯಾವಾಗ್ಲೂ ದುಡಿತಾನೆ ಇರ್ಲಿ, ನನಗ ದುಡಿಯುವುದಂದ ನನ್ನ ಹಂಬಲ, ನನ್ನ ದೇಹ, ನನ್ನ ಬಯಕೆ ಅದೊಂದ ಐತಿ, ನಾನು ಯಾವಾಗ್ಲೂ ಸದಾ ದುಡಿತಾ ಇರಬೇಕು, ಏನೇ ದುಃಖ ಬರ್ಲಿ ನನ್ನ ದುಡಿಮೆ ಒಂದೇ ನನ್ನ ಕಾಯಕವಾಗಿರ್ಬೇಕು, ದುಡಿಯಲು ನನ್ನ ಎಲುಬು ಹೆಂಗಾಗಬೇಕು, ಕಬ್ಬಿಣದಂತೆ ಅದು ಗಟ್ಟಿಗೊಳ್ಳಬೇಕು ಅಂತ ಹೇಳ್ತಾರ. ಅದಕ್ಕಾಗಿ ನನಗ ದುಡಿದೊಂದ ಹಂಬಲ ಐತಿ, ನನಗೆ ಹಂಬಲ ಒಂದೇ ದುಡಿದೆ ದುಡಿಯುವುದೇ ಸತತ, ಲೆಕ್ಕಿಸದೆ ದುಃಖವನ್ನು ಎಲುಬು ಕಬ್ಬಿಣದಂತೆ ಗಟ್ಟಿಗೊಳ್ಳಲಿ. ಅವು ಅಂದ್ರೆ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ, ನನಗೆ ನನ್ನ ಹಂಬಲ ಏನೈತಿ, ನಾ ದುಡಿಯೋದೊಂದ ನನ್ನ ಹಂಬಲ ಐತಿ, ನನ್ನ ದೇಹ ಬಯಕೆ ಎಲ್ಲವೂ ಒಂದೇ ಆಗೈತಿ, ನಾ ಸದಾ ಯಾವಾಗ್ಲೂ ದುಡಿತಾನೆ ಇರ್ಬೇಕು, ನಾನು ದುಡಿಯುವುದನ್ನ ನನ್ನ ಹಂಬಲ ಆಗಿರ್ಬೇಕು, ಅದೊಂದ ನನ್ನ ಕಾಯಕ ಆಗಿರ್ಬೇಕು, ನನ್ನ ಎಲುಬು ಹೆಂಗಾಗಬೇಕು, ಕಬ್ಬಿಣದಂತೆ ಗಟ್ಟಿಗೊಳ್ಬೇಕಂತ ಹೇಳ್ತಾರ. ಈ ಹಗಲು ಇನ್ನಷ್ಟು ಉದ್ದವಾಗಲಿ, ಮಣ್ಣಿನಲ್ಲಿ ಕಣ್ಣಿನಲ್ಲಿ ಗದ್ದೆಯಲ್ಲಿ ಗೆಡ್ಡೆಯಲ್ಲಿ ಸುರಿಸುವೆನು ಬೆವರು ಹೊಳೆ, ನಾ ದುಡಿಯುವ ನಾಡ ನೆಲ ಹಿರಿದಾಗಲಿ, ನನ್ನ ಹೆಮ್ಮೆಗೆ ಸದಾ ಗರಿಯೊಡೆಯುತ್ತಿರಲಿ. ನೋಡ್ರಿ ಏನ್ ಹೇಳ್ತಾರಪ್ಪ ಅಂದ್ರ, ನಾ ದುಡಿಯಾಗತ್ತನಲ್ಲ, ನಾ ಸದಾ ಕಾಯಕವನ್ನ ಏನ್ ಮಾಡತ್ತನಲ್ಲ ಅದೇನಾಗಿರ್ಬೇಕು, ಅದು ನನ್ನ ಮಾಡುವಂತಹ ಕಾಯಕ ನನಗೇನು ಹಂಬಲ ಐತಲ್ಲ, ದುಡಿದೊಂದ ಹಂಬಲ ಐತಲ್ಲ, ಅದು ಹಗಲು ಅಂತಂದ್ರೆ ದಿನದ ವೇಳೆ ಅಂತ ಕರಿತೇವೆ ನಾವು. ಅದು ಇನ್ನಷ್ಟು ದೀರ್ಘವಾಗ್ಲಿ ಅಂದ್ರೆ ಉದ್ದವಾಗ್ಲಿ, ಇನ್ನಷ್ಟು ದೊಡ್ಡದಾಗ್ಲಿ, ನಾ ದುಡಿಯುವಂತ ಅದನ್ನ ಗದ್ದೆಯಲ್ಲೇ ದುಡಿಲಿ ಅಥವಾ ನಾ ಗೆಡ್ಡೆಯಲ್ಲೇ ದುಡಿಲಿ, ದುಡಿದು ನಾ ಬೆವರು ಹೊಳೆಯನ್ನ ಹರಿಸ್ತಾನ, ನಾನು ದುಡಿದ್ರು ನೆಲ ಏನಾಗ್ಬೇಕು, ದೊಡ್ಡದಾಗ್ಲಿ, ನಾ ದುಡಿಯುವಂತಹ ನೆಲ ಏನಾಗ್ಬೇಕು, ದೊಡ್ಡದಾಗಬೇಕು, ನಾನು ದುಡಿಯುವಂತಹ ನಾಡ, ಈ ನಾಡಿನ ನೆಲ ಏನಾಗೈತಿ ಇನ್ನಟ್ಟು ಹಿರಿದಾಗಲಿ, ಅದಕ್ಕೆ ಸದಾ ಗರಿ ಹೊಡಿತಿರಲಿ ಅಂದ್ರೆ ಸದಾ ಗರಿಮೆ ಬರ್ತಾ ಇರ್ಲಿ, ನನ್ನ ಹೆಮ್ಮೆಗೆ ಸದಾ ಗರಿ ಮೂಡುತ್ತಿರಲಿ ಅಂತ ಹೇಳ್ತಾರ. ಅಂತಂದ್ರ ಏನ್ಪಾ ಇಲ್ಲಿ, ಈ ಹಗಲು ಇನ್ನಷ್ಟು ಉದ್ದವಾಗಲಿ ಅಂದ್ರೆ, ಈ ಹಗಲಿನ ಇನ್ನಷ್ಟು ದಿನದ ವೇಳೆ ಏನೈತಲ್ಲ, ಇದೇನು ಸಾಯಂಕಾಲದಿಂದ ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೆ ಏನ್ ಹಗಲ್ ಅಂತ ಏನ್ ಕರಿತಾವಲ್ಲ, ಇದು ಇನ್ನಷ್ಟು ಉದ್ದವಾಗ್ಲಿ ದೀರ್ಘವಾಗ್ಲಿ, ನಾನು ಹೆಂಗ್ ದುಡಿತೇನಪ್ಪಾ ಅಂತಂದ್ರ, ಎಲ್ಲಿ ದುಡಿತೇನಂದ್ರ ಮಣ್ಣಿನಲ್ಲಿ ಕಣ್ಣಿನಲ್ಲಿ ಗದ್ದೆಯಲ್ಲಿ ಗೆಡ್ಡೆಯಲ್ಲಿ ನಾನು ಬೆವ್ರ ಹೊಳೆಯನ್ನ ಹರಿಸ್ತೇನೆ, ನಾ ದುಡಿಯುವಂತ ಈ ನಾಡಿನ ನೆಲ ನಾಡಿನ ಜಲ ಏನಾಗತ್ತೆ ಇನ್ನಷ್ಟು ಹಿರಿದಾಗ್ಲಿ, ನನ್ನ ಹೆಮ್ಮೆಗೆ ಸದಾ ಗರಿ ಮೂಡುತ್ತಿರಲಿ, ಗರಿ ಹೊಡೆಯುತ್ತಿರಲಿ ಅಂತ ಹೇಳ್ತಾರ. ಮುಂದೆ ನೋಡ್ರಿ, ನೆಲಕ್ಕೆ ಗೈಯುವ ಕರ್ಮ ನನ್ನ ಜೀವನ ಧರ್ಮ, ಅಖಂಡ ಕಾಯಕ ತಪಸ್ಸು ಮಣ್ಣ ಕಣ ನನ್ನ ಸಿರಿಯಾಗಲಿ ಅಂತ ಹೇಳ್ತಾರ. ಅಂತಂದ್ರ ಏನಪ್ಪಾ ಅಂದ್ರ, ನನ್ನ ಕರ್ತವ್ಯ ಏನೈತಿ, ನಾ ಮಾಡುವಂತ ಕೆಲಸ ಏನೈತಿ, ಮಣ್ಣಿನಲ್ಲಿ ಸದಾ ದುಡಿಯೋದನ್ನ ನಾನು ಅಖಂಡವಾಗಿರುವಂತಹ ಒಂದು ಕಾಯಕ ಆಗೈತಿ, ನಾನು ತಪಸ್ಸಿನಂತೆ ಕುಂತು ಏನ್ ಮಾಡ್ತೀನಿ, ಕೆಲಸವನ್ನ ಮಾಡ್ತಾನೆ ಇರ್ತಾನೆ. ಅದು ಹೆಂಗ್ ಮಾಡ್ತೇನಪ್ಪಾ ಅಂದ್ರ, ಮಣ್ಣಿನ ಕಣವು ಅಂದ್ರೆ ಪ್ರತಿ ಕ್ಷಣವೂ ಅದು ಏನಾಗ್ಲಿ ಸಿರಿಯಾಗ್ಲಿ, ಆಮೇಲೆ ನಾನು ಛಲದಿಂದ ನಿರಂತರವಾಗಿ ನಾನು ಎಷ್ಟು ದುಡಿತನಲ್ಲ, ನಾನು ದುಡಿಮೆ ಹಂಬಲ ಏನೈತಲ್ಲ, ನಾನು ಸದಾ ದುಡಿಬೇಕು ಅನ್ನುವಂತಹ ಕಾಯಕ ಏನೈತಲ್ಲ, ಇದು ಅಖಂಡವಾಗಿರುವಂತಹ ಒಂದು ಕಾಯಕ ಆಗೇತಿ. ಆದ್ರೆ ನಾ ಮಾಡುವಂತಹ ತಪಸ್ಸು ನಾ ಯಾವ್ದು ಕೈ ಮಾಡತ್ತೀನಿ, ಈ ಮಣ್ಣಿಗಾಗಿ ನಾ ಮಾಡತ್ತೀನಿ, ಮಣ್ಣಿನ ಒಂದೊಂದು ಕಣಕ್ಕೂ ನಾ ಮಾಡತ್ತೀನಿ. ಅದು ಹೆಂಗ್ ಮಾಡಿರುವಂತಹ ಕೆಲಸ ತಪಸ್ಸಿನಂತೆ ನಾ ಏನ್ ಮಾಡತ್ತೇನಲ್ಲ ಕೆಲಸ, ಪ್ರತಿ ಕ್ಷಣನೂ ಏನಾಗ್ಬೇಕು, ಅದು ಸಿರಿ ಆಗ್ಲಿ ಅಂತ ಹೇಳ್ತಾರ. ನೆಲಕ್ಕೆ ಗೈಯುವ ಕರ್ಮ ನನ್ನ ಜೀವನ ಧರ್ಮ, ನಾನ್ ನೆಲಕ್ಕೆ ಏನ್ ದುಡಿಯತನಲ್ಲ, ಇದೇನ್ ಕರ್ಮದ ಕೆಲಸ ಅಂತ ಏನ್ ಕರಿತೀವಿ, ಕರ್ಮ ಅಂದ್ರ ಕೆಲಸ ರೀ. ನಾನ್ ನೆಲಕ್ಕೆ ದುಡಿಯುವಂತಹ ಈ ಕೆಲಸ ಏನೈತಲ್ಲ, ನನ್ನ ಮಣ್ಣಿಗೆ ದುಡಿಯುವಂತ ಕೆಲಸ, ಅದು ನನ್ನ ಜೀವನದ ಧರ್ಮ ಆಗೇತಿ, ಅಖಂಡವಾಗಿರುವಂತಹ ಕಾಯಕನ ಆಗೇತಿ. ನಾನು ತಪಸ್ಸು ಏನ್ ಮಾಡ್ತೇನಲ್ಲ, ಋಷಿ ಮುನಿಗಳಂತ ಏನ್ ತಪಸ್ಸು ಮಾಡ್ತೇನಲ್ಲ, ನಾನು ತಪಸ್ಸಿನಂತೆನೆ ಕೆಲಸವನ್ನ ಮಾಡ್ತೀನಿ. ನಾನು ಯಾವ್ದು ಕೈ ಮಾಡ್ತೇನೆ, ಈ ಮಣ್ಣಿನ ಕಣಕ್ಕೂ ಮಾಡ್ತೇನೆ. ಅದನ್ನೇ ಪ್ರತಿದಿನವೂ ಪ್ರತಿ ಕ್ಷಣವೂ ಈ ಮಣ್ಣಿನ ಕಣ ಏನಾಗ್ಲಿ ಸಿರಿ ಆಗ್ಲಿ ಅಂತ ಹೇಳ್ತಾರ. ದುಡಿಯುವುದೊಂದೇ ನಿರಂತರ ಛಲವಾಗಲಿ, ನನ್ನ ಪ್ರಾಮಾಣಿಕತೆಗೆ ಈ ನೆಲ ಜಲ ಭಾನು ತಕ್ಕಂತೆ ಫಲ ನೀಡಲಿ, ನನ್ನ ರಟ್ಟೆಯ ಬಲವು ಹಿಗ್ಗುತ್ತಿರಲಿ. ನೋಡ್ರಿ, ದುಡಿಯೋದಂದ ಏನಾಗಬೇಕು, ನನಗ ನಿರಂತರ ಛಲವಾಗಬೇಕು, ನನ್ನ ಪ್ರಾಮಾಣಿಕತೆಗೆ ಅದೇನಾಗಿರ್ಬೇಕು, ನಿರಂತರ ಛಲವಾಗಿರ್ಬೇಕು, ನನ್ನ ಪ್ರಾಮಾಣಿಕತೆಗೆ ತಕ್ಕಂತೆ ನಿರಂತರ ಛಲವಾಗಲಿ ಅಂತ ಹೇಳ್ತಾರ. ಈ ಪ್ರಕೃತಿ ಏನೆಲ್ಲ ಜಲ ಭಾನು ಏನೈತಲ್ಲ, ಈ ಪ್ರಾಕೃತಿಕ ಸೌಂದರ್ಯ ಏನೈತಲ್ಲ, ಅದ್ ತಕ್ಕಂತ ಅದೇನಾಗ್ಲಿ ಫಲವನ್ನ ನೀಡಲಿ, ಸರಿಯಾಗಿರುವಂತಹ ಫಲವನ್ನ ನೀಡಲಿ, ನನ್ನ ರಟ್ಟೆಗೆ ಅಥವಾ ಈ ನನ್ನ ತೋಳಿಗೆ ಇನ್ನಷ್ಟು ಬಲ ಹೆಚ್ಚಲಿ ಅಂತ ಇಲ್ಲಿ ಕವಿಯವರು ಹೇಳ್ತಾರ. ಅಂದ್ರೆ ದುಡಿಯೋದೊಂದೇ ನಿರಂತರ ಛಲವಾಗಲಿ, ನಾ ದುಡಿತೇನಲ್ಲ, ಇದನ್ನೇನ ನನ್ನ ಮಣ್ಣಿಗಾಗಿ ನಾನು ಏನ್ ದುಡಿಯತೀನಿ, ಇದೊಂದ ನನಗ ಯಾವಾಗ್ಲೂ ಛಲವಾಗಿರ್ಲಿ, ನನ್ನ ಪ್ರಾಮಾಣಿಕತೆಗೆ ತಕ್ಕಂತೆ ಈ ನಾಡಿನ ಸೌಂದರ್ಯ ನೆಲ ಜಲ ಭಾನು ಏನೈತಿಲ್ಲ, ಪ್ರಾಕೃತಿಕ
ಪ್ರಾಕೃತಿಕ ಸೌಂದರ್ಯ ಪಂಚಭೂತಗಳೇನದಾವಲ್ಲ ಅದು ತಕ್ಕಂಗ ಫಲ ನೀಡಲಿ. ನನ್ನ ರೆಟ್ಟೆಯ ಬಲ ಇನ್ನೂ ಹಿಗ್ಗುತ್ತಿರಲಿ, ನನ್ನ ತೋಳಿಗೆ ಇನ್ನಷ್ಟು ಬಲ ಬರ್ಲಿ ಅಂತ ಹೇಳ್ತಾರ. ಅಂತೆ ಕವಿ ಇಲ್ಲಿ ಏನ್ ಮಾಡ್ತಾರ, ನನ್ನ ತೋಳಿಗೆ ಇನ್ನಷ್ಟು ಹೆಚ್ಚಾಗಿ ಬಲ ಬರ್ಲಿ ಅನ್ನೋದು ಕವಿಯವರ ಇಲ್ಲಿ ಆಶಯ. ಅಂದ್ರೆ ಒಬ್ಬ ರೈತನ ಕವಿಯವರು ಏನ್ ಮಾಡ್ತಾರ, ತಾವೇ ರೈತನಾಗಿ ತಾವೇ ಕೃಷಿಕನಾಗಿ ತಮ್ಮ ಹಂಬಲವನ್ನ ಹೇಳ್ತಾ ಇದಾರೆ. ಎಲ್ಲರಿಗೂ ತಮ್ಮ ಕರ್ತವ್ಯದಲ್ಲಿ ಶ್ರದ್ಧೆ ಇರ್ಬೇಕಂತ ಹೇಳ್ತಾರ. ತಿಳಿತಲ್ರಿ ಮಕ್ಕಳೇ, ಬುದ್ಧನ ಹಿಂಗ ಮೇರೆಯವರು ಹೇಳಿರುವಂತಹ ಪೂರಕ ಪಾಠ ಏನ್ಬಾ ನನ್ನ ರೆಟ್ಟೆಯ ಬಲ. ಅಂದ್ರ ಒಟ್ಟಾರಾಗಿ ಹೇಳ್ಬೇಕಂತಂದ್ರೆ ಇದೇನ್ ಪ್ರಸ್ತುತ ಕವಿತೆ ಹೆಂಗೆ ಹೇಳ್ತೈತಿ, ಒಬ್ಬ ರೈತನ ಬಗ್ಗೆ ಹೇಳ್ತಾರ. ತಾವೇ ಇಲ್ಲಿ ಕವಿಗಳು ರೈತನಾಗಿ ಪ್ರಸ್ತುತ ಪದ್ಯ ಭಾಗವನ್ನ ಹೇಳ್ತಾ ಹೋಗ್ತಾರ. ನನಗೆ ಯಾವಾಗ್ಲೂ ದುಡಿದೊಂದ ಹಂಬಲ ಐತಿ, ನಾನು ಕಾಯಕವನ್ನ ಮಾಡ್ತಾನೆ ಇರ್ತೀನಿ. ನನ್ನ ಯಾವ ದುಃಖವನ್ನು ಕೂಡ ನನಗೆ ಯಾವ ನೋವನ್ನು ಕೂಡ ನಾ ಏನ್ ಮಾಡೋದಿಲ್ಲ, ಲೆಕ್ಸುದಿಲ್ಲ. ನಾನು ಈ ಮಣ್ಣಿಗೆ ದುಡಿತಿರ್ತೀನಿ. ನಾನು ಹೆಂಗ ಆಗ್ಬೇಕಪ್ಪ, ನನ್ನ ಎಲುಬುಗಳು ನನ್ನ ಮೈಯಲ್ಲಿ ಇರ್ತಕ್ಕಂತಹ ಮೂಳೆಗಳು ಕಬ್ಬಿಣದಂತೆ ಗಟ್ಟಿಗೊಳ್ಳಲಿ ಅಂತ ಹೇಳ್ತಾರ. 2ನೇ ಪ್ಯಾರದಲ್ಲಿ ಏನ್ ಹೇಳ್ತಾರ, ಈ ಆಗಲಿ ಇನ್ನಷ್ಟು ಉದ್ದವಾಗ್ಲಿ, ನಾ ಮಣ್ಣು ಕಣ್ಣಿಗಾಗಿ ಏನ್ ಮಾಡ್ತಾ ಗದ್ದೆಯಲ್ಲಿ ನಾನು ಬೆವರು ಹೊಳೆಯನ್ನ ಸುರಿಸ್ತೇನೆ. ನಾನು ದುಡಿಯುವಂತಹ ನೆಲ ಇನ್ನಷ್ಟು ಹಿರಿದಾಗ್ಲಿ ದೊಡ್ಡದಾಗ್ಲಿ ಯಾವಾಗ್ಲೂ ಗರಿ ಹೊಡಿತಿರಲ್ಲ ಅಂತ ಹೇಳ್ತಾರ. ನಾನು 3ನೇ ಪ್ಯಾರದಲ್ರಿ, ನನ್ನ ನೆಲಕ್ಕೆ ಗೈಯುವಂತಹ ಕರ್ಮ ಅದೇ ನನ್ನ ಜೀವನದ ಧರ್ಮ ಆಗೈತಿ, ಅದೇ ನನ್ನ ಅಖಂಡ ಕಾಯಕ ಆಗಿದೆ. ನಾ ತಪಸ್ಸಿನಂತ ಏನ್ ಮಾಡತ್ತೀನಿ, ಮಣ್ಣಿನ ಪ್ರತಿಯೊಂದು ಕನಕನವು ಪ್ರತಿಯೊಂದು ಕನಕನ ಏನ್ ಮಾಡ್ತೇನೆ ದುಡಿಯಾತೀನಿ, ಅದರಿಂದ ಅದು ಸಿರಿ ಆಗ್ಲಿ, ಸಿರಿವಂತಿಕೆಯನ್ನ ನೀಡ್ಲಿ ಅಂತ ಹೇಳ್ತಾರ. ಇನ್ನು 4ನೇ ಪ್ಯಾರಾದಲ್ಲಿ ಏನ್ ಹೇಳ್ತಾರೆ, ನಾ ದುಡಿಯೋದ್ರಿಂದ ನಿರಂತರ ನನ್ನ ಛಲ ಆಗೈತಿ, ನನ್ನ ಪ್ರಾಮಾಣಿಕತೆಗೆ ತಕ್ಕಂತೆ ಪಂಚಭೂತಗಳಲ್ಲಿ ಆಗಿರುವಂತಹ ನೆಲ ಜಲ ಭಾನು ಇವೇನದಾವ ತಕ್ಕಂತ ಫಲವನ್ನ ನೀಡಲಿ, ನನ್ನ ರೆಟ್ಟಿಗೆ ನನ್ನ ತೋಳಿ ಇನ್ನಷ್ಟು ಬಲ ಬರ್ತಿರ್ಲಿ ಅಂತ ಹೇಳ್ತಾರ. ಎಲ್ಲರಿಗೂ ನಾವು ಮಾಡುವಂತಹ ಕರ್ತವ್ಯದಲ್ಲಿ ಅಥವಾ ಕಾರ್ಯದಲ್ಲಿ ಶ್ರದ್ಧೆ ಇರ್ಬೇಕಂತ ಹೇಳಿ ಕವಿಗಳು ಹೇಳ್ತಾರ. ಮಕ್ಕಳೇ, ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದ್ರೂ ಸಂಶಯ ಇದ್ರೆ ಅಥವಾ ಏನಾದ್ರೂ ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕಿದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು. ಇನ್ನು ಮುಂದಿನ ವಿಡಿಯೋದಲ್ಲಿ ನನ್ನ ರೆಟ್ಟೆಯ ಬಲ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನ ನಾವು ನೋಡೋಣ. ಎಲ್ಲರಿಗೂ ನಮಸ್ಕಾರ.